ಮಹದೇವಪುರ ಕ್ಷೇತ್ರಕ್ಕೆ ಸೇರಿದಂತಹ ಚಲ್ಲಘಟ್ಟ ಗ್ರಾಮದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಸಮಾಜ ಸೇವಕ ಮೋಹನ್ರ ನೇತೃತ್ವದಲ್ಲಿ ಶಿವರಾತ್ರಿ ಅಂಗವಾಗಿ 6ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 6 ಗಂಟೆಗೆ ಮಹಾರುದ್ರಾಭಿಷೇಕದಲ್ಲಿ ಹಾಲು, ತುಪ್ಪ, ತೆಂಗಿನ ನೀರು, ಮೊಸರು, ವಿಭೂತಿ, ಕುಂಕುಮ ಹಾಗೂ ಗಂಧದಿಂದ ಅಭಿಷೇಕ ನಡೆಸಿ ವಿವಿಧ ಹೂಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಮಹಾಮಂಗಳಾರತಿ ಮಾಡಿ ವಿಶೇಷ ಪೂಜೆಗಳನ್ನು ನಡೆಸಿದ್ರು. ನಂತರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಸಂಜೆ ಕಿರಣ್ ವಾದ್ಯಗೋಷ್ಠಿ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಉತ್ಸವದಲ್ಲಿ ಅಮೃತ ವರ್ಷಿಣಿ ಧಾರಾವಾಹಿ ತಾರೆ ಅಮೃತ, ಪುಟ್ಟಗೌರಿ ಮದುವೆಯ ನಾಯಕಿ ಚಂದ್ರಕಲಾ, ಉದಯ್ ಕಾಮಿಡಿ ವಾಹಿನಿಯ ಕೃಷ್ಣ, ಖ್ಯಾತ ನಟ ಟೆನ್ನಿಸ್ ಕೃಷ್ಣ ಸಮಾರಂಭದಲ್ಲಿ ಭಾಗವಹಿಸಿದ್ರು. ನಂತರ ಅವರು ಸಾಮೂಹಿಕ ನೃತ್ಯ, ಚಲನಚಿತ್ರ ಗೀತೆಯ ಗಾನ ಸುದಿನಗಳನ್ನು ಹಾಡಿ ಪ್ರೇಕ್ಷಕರಿಗೆ ಹಾಸ್ಯದ ಸವಿಯನ್ನ ಬಣಿಸಿದ್ರು. ಇನ್ನು ಮಹಾಶಿವರಾತ್ರಿಯ ಅಂಗವಾಗಿ ಜಾಗರಣೆ ಉದ್ದೇಶಕ್ಕಾಗಿ ರಾತ್ರಿಯಿಂದ ಬೆಳಗಿನ ಜಾವವರೆಗೆ ಶಿವನ ಹಲವು ಚಲನಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಕಲಾವಿದರಿಗೂ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಮಗು ಅದೇ ಮೈಂಡಲ್ಲಿ ಹೋಗ್ಬಿಟ್ಟಿದೆ. ಇನ್ನೊಂದ್ಸರಿ ಗಂಡನ ಜೊತೆ ಶಾಪ ಮಾಡ್ಬೇಕಂದ್ರೆ ಗಂಡ ಹೋಗ್ಬಿಟ್ಟ. ಮಮ್ಮಿ ಡ್ಯಾಡಿ ಕೊಟ್ಬೇಡ, ಏನ್ ಸ್ಪೀಡ್ ಇದೆ ಹಾಗೆ ಇಬ್ಬರ ಬಗ್ಗೆ ಹೇಗೆ ಹೋದ್ರೆ ಬಹಳಷ್ಟು ಇರುತ್ತೆ. ಇನ್ನು ಲೇಡೀಸ್ ನೋಡ್ಬೇಕು, ಯಾರು ಅಕ್ಕ ತಂಗಿದ ವಯಸ್ಸು ಮಾಡ್ಕೊಂಡು ಅಷ್ಟೇ. ಸಾಯಂಕಾಲ ಆದ್ರೆ ಮೀಟಿಂಗ್, ಸಾಯಂಕಾಲ ಆದ್ರೆ ಏನ್ ಹೇಳ್ತಿದ್ಯಾ, ಯಾವ ಶ್ರೀ ಉಮಾಮಹೇಶ್ವರ ದೇವಾಲಯದ ನಿರ್ವಾಹಕರು 6ನೇ ವರ್ಷ ಮಹಾಶಿವರಾತ್ರಿ ಈ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಹಳೆ ದೇವಸ್ಥಾನ ಇದು. ಇಲ್ಲಿ ತುಂಬ ಭಕ್ತಾದಿಗಳು ನಂಬಿಕೆ ಇಟ್ಟು ದೇವಸ್ಥಾನ ಹತ್ರ ಬರ್ತಾರೆ. ತುಂಬ ಸತ್ಯ ಇದೆ, ಇಲ್ಲಿ ನಂಬಿದವ್ರನ್ನ ಭಗವಂತ ಕೈ ಬಿಡೋದಿಲ್ಲ. ಸುಮಾರು ಈ ದೇವಸ್ಥಾನದಿಂದ ನನಗೂ ಒಳ್ಳೆಯದಾಗಿದೆ. ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಶಿವ ಶ್ರೀ ಉಮಾಮಹೇಶ್ವರನೇ ಕಾರಣ. ಸುಮಾರು ಜನಗಳು ಒಳ್ಳೆಯದಾಗಿದೆ. ಇಲ್ಲಿ IT ಕಂಪನಿಗಳು ಸಹ ಉದ್ಭತ್ತಿಯಾಗಿದೆ. ಸುಮಾರು ಎಂಪ್ಲಾಯ್ಸ್ ಎಲ್ಲ ದೇವ್ರ ಹತ್ರ ಬಂದು ಭಕ್ತಿಯಿಂದ ಬೇಡ್ಕೊಂಡು ಹೋಗ್ತಾರೆ. ಗ್ರಾಮಸ್ಥರಿಗೂ ತುಂಬ ಒಳ್ಳೆಯದಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಒಳ್ಳೆಯದಾಗಿದೆ. ಕೆಲಸದ ಬಗ್ಗೆನೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಒಳ್ಳೆಯದಾಗಿದೆ. ಹಾಗಾಗಿ ಸುಮಾರು ವರ್ಷಗಳಿಗೆ ಇದು ಇನ್ನೂ ದೊಡ್ಡದಾಗಿ ದೇವಸ್ಥಾನ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಸುಮಾರು ಸಾವಿರಾರು ಜನಸಂಖ್ಯೆ ದೇವಸ್ಥಾನಕ್ಕೆ ಬಂದು ಬೇಡ್ಕೊಳ್ತಾರೆ.